ಗುಡ್ ಈವ್ನಿಂಗ್ ಎಲ್ರಿಗೂ ನಮಸ್ತೆ. ಹಾಗೆ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರೆಲ್ಲ ಇತ್ತೀಚೆಗೆ ನಡೆದಂಥ KAS 708 ರೆಕ್ರೂಟ್ಮೆಂಟ್ದು non-HK ಎಕ್ಸಾಮ್ ಬರ್ದಿದ್ರಿ, ಸೊ ನಿಮ್ಗೆಲ್ರಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಮಾಹಿತಿ ಇದು. ಆ್ಯಂಡ್ ಮೊನ್ನೆಸ್ಟ್ ನಾನು ಪರೀಕ್ಷೆ ಬರೆದಂಥ ಅಭ್ಯರ್ಥಿಗಳಿಗೆ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ವಿಡಿಯೋವನ್ನು ಕೂಡ ಮಾಡಿದ್ದೆ. ಸೊ ಯಾವ ಒಂದು ಕೆಟಗರಿಗೆ ಎಷ್ಟೆಷ್ಟು ಕಟ್ ಆಫ್ ಆಗ್ಬೋದು ಅಂತೇಳಿ ಒಂದು ಎಕ್ಸ್ಪೆಕ್ಟೆಡ್ ಕೆಟಗರಿ ವೈಸು. ಸೊ ಅದರಲ್ಲಿ ಜನರಲ್ ಅವರಿಗೆ ಆ್ಯಂಡ್ OBC SC ST ಎಲ್ಲ ಒಂದು ಆಸ್ಪಿರೆಂಟ್ಸ್ಗಳಿಗೆ ತಿಳಿಸಿದ್ದೆ ಮಾಹಿತಿ. ಸೊ ಆ ಮಾಹಿತಿ ವಿಡಿಯೋ ಕೂಡ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರು ಇನ್ನೂ ನೋಡಿಲ್ಲ ದಯವಿಟ್ಟು ನೋಡಿ. ಆ್ಯಂಡ್ ನೀವು ಈಗ ಇನ್ನೊಂದು ಮಾಹಿತಿ ಇದೆ, ಅದೇನು ಅಂತಂದರೆ ಯಾರೆಲ್ಲ ಈ ಒಂದು KA non-HK FD ಎಕ್ಸಾಮ್ ಬರೆದಿದ್ರಿ, ಸೊ ನಿಮಗೆ ಈಗ KA ವೆಬ್ಸೈಟಲ್ಲಿ ತಾತ್ಕಾಲಿಕ ಫಲಿತಾಂಶ ಅಂದರೆ ಪ್ರೊವಿಷನಲ್ ಸ್ಕೋರ್ ಲಿಸ್ಟ್ದು ಲಿಂಕ್ ಬಿಟ್ಟಿದ್ದಾರೆ. ಸೊ ಯಾರಿನ್ನೂ ನೋಡಿಲ್ಲ ದಯವಿಟ್ಟು ಹೋಗಿ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಸ್ಕೋರ್ ಎಷ್ಟಾಗಿದೆ ಅನ್ನುವಂಥದ್ದನ್ನು ಇಮಿಡಿಯೇಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್, ಚೆಕ್ ಮಾಡಿಕೊಂಡು ದಯವಿಟ್ಟು ಕಮೆಂಟ್ ಮಾಡಿ ಎಷ್ಟು ಸ್ಕೋರ್ ಆಯಿತು, ಸೊ ಏನು ಅಂತ. ಯಾಕೆಂದರೆ ಇನ್ನೊಂದು ಒಂದು ಮಾಹಿತಿಯನ್ನು ನಿಮಗೆ ನೀಡಬೇಕಿದೆ. ಸೊ ಅದಕ್ಕಾಗಿ ದಯವಿಟ್ಟು ಯಾರೆಲ್ಲ ಸ್ಕೋರ್ ಮಾಡಿದರೆ ಒಳ್ಳೆ ಸ್ಕೋರ್, ಎಲ್ರಿಗೂ ಕೂಡ ಒಳ್ಳೇದಾಗಲಿ. ಆ್ಯಂಡ್ ನಿಮ್ಮ ಸ್ಕೋರ್ ಎಷ್ಟು ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತಂದರೆ ನಿಮ್ಗೆ ಗೊತ್ತಿದೆ, ಕ್ಯಾಂಡಿಡೇಟ್ ರಿಸಲ್ಟ್ ಡಿಕ್ಲರೇಷನ್ ವೇರಿಯಸ್ ಪೋಸ್ಟ್ ಆಫ್ ರೆಕ್ರೂಟ್ಮೆಂಟ್ ಅಂತೇಳಿ ಮಾಹಿತಿ ಇದೆ. ಸೊ ಅದರಲ್ಲಿ ನೀವು ಎಂಟರ್ ಅಪ್ಲಿಕೇಶನ್ ನಂಬರ್, ಅಂದರೆ ಅಪ್ಲಿಕೇಶನ್ ನಂಬರ್ ಅಂದರೂ ಒಂದೇ, ಎನ್ರೋಲ್ಮೆಂಟ್ ID ನಂಬರ್ ಅಂದರೂ ಒಂದೇ. ಸೊ ನಿಮ್ದು ಯಾರ್ದೀಗ ಎನ್ರೋಲ್ಮೆಂಟ್ ID ನಂಬರ್ ಇರುತ್ತೆ ಅದನ್ನು ಹಾಕಿಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಆಗಿದ್ಮೇಲೆ ಸಬ್ಮಿಟ್ ಕೊಟ್ಟರೆ ನಿಮಗೆ ಪ್ರಾವಿಷನಲ್ ರಿಸಲ್ಟ್ ಬರುತ್ತೆ. ಸೊ ಇಲ್ಲಿ ಏನಾದರೂ ಅಬ್ಜೆಕ್ಷನ್ ಇದ್ದರೆ ನೀವು ಮತ್ತೆ ಅಬ್ಜೆಕ್ಷನ್ ಹಾಕ್ಬೋದು ಸ್ಕೋರ್ ರಿಲೇಟೆಡು. ಆಲ್ಮೋಸ್ಟ್ KA ಅವರು ಯಾವುದೇ ಮಿಸ್ಟೇಕ್ಸ್ ಮಾಡಿರಲ್ಲ, ಎಲ್ರಿಗೂ ಕೂಡ ಕರೆಕ್ಟಾಗಿ ಸ್ಕೋರ್ ಲಿಸ್ಟನ್ನು ಪ್ರೊವೈಡ್ ಮಾಡಿರ್ತಾರೆ. ಸೊ ಹಂಗಾಗಿ ಯಾರೆಲ್ಲ ಒಳ್ಳೆ ಸ್ಕೋರ್ ಮಾಡಿದ್ದೀರಾ, ಆಲ್ ದಿ ಬೆಸ್ಟ್. ನೆಕ್ಸ್ಟ್ ನಿಮಗೆ ಈ ಒಂದು ಹುದ್ದೆ ಸಿಗಲಿ, ನೀವೇನು ಪ್ರಯತ್ನ ಪಟ್ಟಿದ್ದೀರಾ, ಆ ಒಂದು ಪರಿಶ್ರಮ ಹಾಕಿದ್ರೆ ಅದಕ್ಕೆ ಒಳ್ಳೆಯ ಒಂದು ಪ್ರತಿಫಲ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಚಾರ, ಯಾರು ಈಗ ಅಪ್ಕಮಿಂಗ್ ಮತ್ತು VAO ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇದ್ದೀರಾ, ಬೇರೆ ಬೇರೆ ಪರೀಕ್ಷೆಗಳಿಗೆ FD SDA ಪರೀಕ್ಷೆಗೆ ಬರೀತಾ ಇದ್ದೀರಾ, ಸೊ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ಕಾರಣ ಇನ್ನೇನು ಕೆಲವೇ ದಿನಗಳಲ್ಲಿ ಮತ್ತೆ ಹಾಲ್ ಟಿಕೆಟ್ ಕೂಡ ಬಿಡ್ತಾರೆ. ಸೊ ಮತ್ತೆ ಎಕ್ಸಾಮ್ಸ್ ಬರೀತೀರಾ, ಅದಕ್ಕೂ ಕೂಡ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಡಿ. ಆ್ಯಂಡ್ ಈಗ ಸದ್ಯಕ್ಕಂತೂ KEAಯಿಂದ non-HK FDA ಪರೀಕ್ಷೆ ಬರೆದಂಥ ಆಸ್ಪಿರೆಂಟ್ಸ್ಗಳ ತಾತ್ಕಾಲಿಕ ಫಲಿತಾಂಶದ ಒಂದು ಲಿಂಕು ಸೊ ಬಿಟ್ಟಿದ್ದಾರೆ, ನೋಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಸಲ ನಿಮಗೆ ಕಟ್ ಆಫ್ದು ನಾನು ಮಾಡಿದಂಥ ಎಕ್ಸ್ಪೆಕ್ಟೆಡ್ ಕಟ್ ಆಫ್ದು ಮಾಹಿತಿ ತಿಳಿಸ್ಬಿಡ್ತೀನಿ ನೋಡಿ. ಜನರಲ್ ಆಸ್ಪಿರೆಂಟ್ಸ್ ಯಾರಿದ್ದೀರಾ, ನೀವು 120 to 130 ಮಾಡಿದ್ರಿ ಅಂತಂದರೆ 200 ಔಟ್ ಆಫ್ 200ಗೆ ಸೇಫ್ ಸ್ಕೋರ್ ಇದು ನಿಮಗೆ. ಯಾಕೆ ಅಂತಂದರೆ ಈ ಬಾರಿ ನಿಮ್ಗೆ ಗೊತ್ತೇ ಇದೆ, ಪೇಪರ್ 1 ಪೇಪರ್ 2 ಎರಡೂ ಕೂಡ ಅಷ್ಟೇನು ಈಸಿ ಇರಲಿಲ್ಲ. ಪೇಪರ್ 1 ಅಂತೂ GK ತುಂಬ ಜನಕ್ಕೆ ಕಠಿಣ ಅನಿಸಿದೆ. ಹಾಗಾಗಿ ನೀವು 120 to 130 ಮಾಡಿದರೆ ಆರಾಮಾಗಿ ಒಳ್ಳೆ ಸ್ಕೋರು. ಆ್ಯಂಡ್ OBC ಅವರಾದರೆ 110 to 120ವರೆಗೂ ಯಾರ್ದು ಸ್ಕೋರ್ ಆಗಿದೆ. ಸೊ ನೀವು ಕೂಡ ಅಷ್ಟೇ ಬೆಟರ್ ಸ್ಕೋರ್ ಇದು. ಆ್ಯಂಡ್ ನೋಡಿ ಇದರಲ್ಲಿ ಯಾರ್ಯಾರ್ದು ಸ್ಕೋರಲ್ಲಿ ಎಷ್ಟೆಷ್ಟು ಬಂದಿದೆ, ಯಾರ್ಯಾರೆಲ್ಲ ಎಷ್ಟೇ ಲಿಸ್ಟಲ್ಲಿ ಇದ್ದೀರಿ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.